नारी किसी काम को सही भावना से करती है तब वो पहाड़ को भी हिला देती है ಅಂತ ಬೆಟ್ಟವನ್ನ ಅಲಗಾಡಿಸುವ ಶಕ್ತಿ ಸಾಮರ್ಥ್ಯ ಒಂದು ಹೆಣ್ಣಿಗಿದೆ. ಹೆಣ್ಣಿನ ಸಾಮರ್ಥ್ಯದ ಬಗ್ಗೆ ಮಾತನಾಡೋದಾದ್ರೆ ಹೆಣ್ಣೆಂದರೆ ಕೇವಲ ವಸ್ತುವಲ್ಲ, ಪುರುಷನ ಭೋಗದ ವಸ್ತುವು ಅವಳಲ್ಲ, ನಾನೇ ಅವಳು, ಅವಳೇ ನಾನೆಂದ ಅರ್ಧನಾರೀಶ್ವರನ ರೂಪ ಅವಳು. ರಾಧೆ ಕೃಷ್ಣ, ಕೃಷ್ಣ ರಾಧೆ, ಶಕ್ತಿ ಅವಳು. ಹಾಗಾಗಿಯೇ ಅವಳ ಶಕ್ತಿ ಸಾಮರ್ಥ್ಯವನ್ನು ಅರ್ಥಕೊಂಡಂತಹ ನಂಜುಂಡೇಶ್ವರ ಈಶ್ವರ ಅವನ ಇಡೀ ಅರ್ಧ ದೇಹವನ್ನ ನೀಡಿ ಅರ್ಧನಾರೀಶ್ವರನಾಗ್ತಾನೆ. ಕೃಷ್ಣ ನನ್ನ ಹೆಸರಿಗೆ ಮೊದಲು ರಾಧೆಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಅಂತ ಹೇಳಿ ರಾಧೆ ರಾಧೆ ಅಂತ ಕೃಷ್ಣನೇ ಕರೆದು ರಾಧೆ ಕೃಷ್ಣನಾಗ್ತಾನೆ. ಹೆಣ್ಣಿನ ಮಹತ್ವವನ್ನ, ಸ್ತ್ರೀ ಶಕ್ತಿಯನ್ನ ಅರಿತುಕೊಂಡಂತಹ ನಮ್ಮ ಸಮಾಜ ಭಾರತ ಮಾತೆಯನ್ನ ತಾಯಿ ಹೋಲಿಸ್ತೇವೆ, ಪ್ರಕೃತಿಯನ್ನ ಮಾತೆ ಹೋಲಿಸ್ತೇವೆ, ಹರಿಯೋ ನದಿ ಬೀಸೋ ಗಾಳಿಯಲ್ಲಿ ತಾಯಿಯನ್ನ ಕಾಣ್ತೇವೆ, ಹೆಣ್ಣಿನ ಸಮರ್ಥತೆಯನ್ನ ಕಾಣ್ತೇವೆ. ಇಂದು ಧೀಮಂತ ಕನ್ನಡತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ ನಮ್ಮ ಕರ್ನಾಟಕದ ಮದರ್ ತೆರೇಸಾ ಡಾಕ್ಟರ್ ಸುಶೀಲಮ್ಮ ಅವರಿಗೆ. ದಯಮಾಡಿ ಎಲ್ಲರೂ ಒಮ್ಮೆ ಎಲ್ಲರಲ್ಲೂ ಒಂದು ಸವಿನಯ ಪ್ರಾರ್ಥನೆ, ಎದ್ದು ಇಂತು ಚಪ್ಪಾಳೆನ ನೀಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಶ್ರೀ ಡಿಸರ್ವಿಂಗ್ ನೀಡ್ಸ್ ಇಟ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಧನ್ಯವಾದಗಳು ಅಮ್ಮ. ನೀವೇ ಶಕ್ತಿ, ನೀವೇ ಸ್ಫೂರ್ತಿ. ನಿಮ್ಮ ಆಗಮನದಿಂದ ಇನ್ನಷ್ಟು ನಾವು ಶಕ್ತಿವಂತರಾಗಿದ್ದೇವೆ. ಧನ್ಯವಾದಗಳನ್ನ ತಿಳಿಸ್ತಾ ಬಂಧುಗಳೇ, ಶ್ರೀಮತಿ ರಾಜೇಶ್ವರಿ ತಿಮ್ಮಣ್ಣ ಹೆಗಡೆ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇನೆ. ಅಂತಾರಾಷ್ಟ್ರೀಯ ಖ್ಯಾತಿಯ ಯೋಗ ತಜ್ಞರು ಹಾಗೂ ನುರಿತ ಯೋಗ ತರಬೇತುದಾರರು ಮತ್ತು ನಿವೃತ್ತ ಶಿಕ್ಷಕರು ಉತ್ತರ ಕನ್ನಡ ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಧೀಮಂತ ಕನ್ನಡತಿ ರಾಜ್ಯ ಪ್ರಶಸ್ತಿಯನ್ನ ಸ್ವೀಕಾರ ಮಾಡೋದಕ್ಕೆ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀಮತಿ ರಾಜೇಶ್ವರಿ ತಿಮ್ಮಣ್ಣ ಹೆಗಡೆ ಅವರನ್ನ ಅತ್ಯಂತ ಗೌರವದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀವಿ. ಅಮ್ಮ ದಯವಿಟ್ಟು ಆಗಮಿಸಿ. ಅಂತಾರಾಷ್ಟ್ರೀಯ ಮಟ್ಟದ ಸಾಧಕಿಗೆ ತಮ್ಮೆಲ್ಲರ ಚಪ್ಪಾಳೆ ಬರ್ತಾ ಇರಲಿ ಬಂಧುಗಳೇ. ಧೀಮಂತ ಕನ್ನಡತಿ ರಾಜ್ಯ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಕರು, ನಿವೃತ್ತ ಶಿಕ್ಷಕರಾಗಿ, ನುರಿತ ಯೋಗ ತರಬೇತುದಾರರಾಗಿ, ಯೋಗ ತಜ್ಞರಾಗಿ ಯೋಗದ ಮಹತ್ವವನ್ನ ಇಡೀ ಜಗತ್ತಿಗೆ ಸಾರಿದವರು ನಮ್ಮ ಭಾರತೀಯರು. ಚಪ್ಪಾಳೆ ಬರಲಿ.